ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಯಶಸ್ವಿನಿ ಕೃಷ್ಣ. ಇಫ್ ಯು ಆರ್ ನ್ಯೂ ಟು ದಿಸ್ ಚಾನೆಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತಿನ ವಿಡಿಯೋ ನೀವು ಥಂಬ್ನೇಲಲ್ಲಿ ನೋಡಿದ್ದೀರಾ, ಇಟ್ಸ್ ಅಬೌಟ್ ಯುರೋಪಿಯನ್ ಯೂನಿವರ್ಸಿಟಿ. ಲಾಸ್ಟ್ 1 month ago ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ದ್ಯಾಟ್ ದ ಸಮಥಿಂಗ್ ನ್ಯೂ ಗೋನ ಕಮ್ ಇನ್ ದಿಸ್ ಚಾನೆಲ್ ಅಂತ. ಬಟ್ ಆಲ್ ಆಫ್ ಅ ಸಡನ್ ನಾನು ನನ್ನ ಸ್ಟಡೀಸ್ ಮತ್ತು ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆದೆ. ಲೈಕ್ ನನ್ನ 6th semester ಫೈನಲ್ ಎಕ್ಸಾಮ್ಸ್ ನಡೀತಾ ಇತ್ತು. ಸೊ ಐ ವಾಂಟೆಡ್ ಅ ಬ್ರೇಕ್ ದೇರ್ ಆ್ಯಂಡ್ ಸ್ವಲ್ಪ ಎಡಿಟ್ ಮಾಡೋಕ್ಕೂ ನಂಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಆ್ಯಂಡ್ ಅದಕ್ಕೋಸ್ಕರ ಎಡಿಟ್ ಮಾಡಿರಲಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಈ ಎಕ್ಸಾಮ್ ಕೊಡೋ ಟೈಮಲ್ಲಿ ಐ ಹ್ಯಾಡ್ ಅಪ್ಲೈಡ್ ಫಾರ್ ಅನ್ ಇಂಟರ್ವ್ಯೂ ಆ್ಯಂಡ್ ಅದು ಟ್ರೈನಿಂಗು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಐ ವಾಸ್ ಲಿಟಲ್ ಲೈಕ್ ಜಾಮ್ ಪ್ಯಾಕ್ಡ್ ಥರ ಆಗಿಬಿಟ್ಟಿದೆ. ನಾನು ಲೈಕ್ ಟೈಮೇ ಇರಲಿಲ್ಲ ನನಗೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಟ್ರೈನಿಂಗ್ ಮುಗಿದು ಸ್ವಲ್ಪ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಐ ಕ್ಯಾನ್ ಮ್ಯಾನೇಜ್ ಟೈಮ್ ಫಾರ್ ಮೈ ಸೆಲ್ಫ್. ಸೊ ಹೆಂಗೋ ಟೈಮ್ ಮಾಡ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಹೇಳ್ದಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಿಕಾಸ್ ನಿಮ್ಮ ಶೇರ್ ಅಥವಾ ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಕಮೆಂಟ್ ಆಗಿರ್ಬೋದು ನಂಗೆ ತುಂಬಾ ಎನ್ಕರೇಜ್ ಮಾಡುತ್ತೆ ಟು ಮೇಕ್ ಮೋರ್ ಸಚ್ ವೀಡಿಯೋಸ್. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಾನು ಆಲ್ಮೋಸ್ಟ್ ಒಂದು 894 or 93 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಫ್ಯೂ ಮೋರ್ 100 ಟು ಗೋ for 1000 ಸಬ್ಸ್ಕ್ರೈಬರ್. ಸೊ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿತ್ತು ಟು ರೀಚ್ ಫ್ರಮ್ 0 to 800 or 890 ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನಿಮ್ಮ ಎಲ್ಲರಿಗೂ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ವಿಡಿಯೋ. ನಾವು ಯಾವುದೇ ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು see whether they fit into certain criterias. ಸೊ ಅದು ಯಾವ್ಯಾವ ಕ್ರೈಟೀರಿಯಾ ಅಂತ ಅಂದರೆ ದ ಫಸ್ಟ್ ಒನ್, ಅದು NNC ಅಪ್ರೂವ್ಡ್ ಆಗಿದೆಯಾ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ರೆಕಗ್ನೈಸ್ ಆಗಿದೆಯಾ, ನಾನು MBBS ಅಬ್ರಾಡಲ್ಲಿ ಮಾಡಾದ್ಮೇಲೆ ಇಂಡಿಯಾದಲ್ಲೂ ಬಂದು ನಾನು FMG ಇರ್ಬೋದು, ನೆಕ್ಸ್ಟ್ ಇರ್ಬೋದು, ಅಥವಾ ಬೇರೆ ಯಾವುದೇ ಥರದ ಎಕ್ಸಾಮ್ಸ್ ನಾನು ಕ್ಲಿಯರ್ ಮಾಡ್ಬೋದಾ. ಸೊ ಇದನ್ನು ನೋಡಿಕೊಂಡು ನಾವು MBBS ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ MBBS ಕೋರ್ಸ್ ಡ್ಯೂರೇಷನ್ ಎಷ್ಟು ಇಯರ್ಸ್ ಇದೆ ಅನ್ನೋದನ್ನು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದು 1-2-3 ಕ್ರೈಟೀರಿಯಾನ ತಲೆಯಲ್ಲಿಟ್ಕೊಂಡು ವಿ ಹ್ಯಾವ್ ಟು ಸೆಲೆಕ್ಟ್ ಬೆಸ್ಟ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಯುವರ್ ಬಜೆಟ್ ಆಸ್ ವೆಲ್. So European University is actually a private university. It is also recognized by NMC, WHO and ECFMG. So which means that ಈ ಯೂನಿವರ್ಸಿಟಿಯಲ್ಲಿ ಓದು ಕೂಡ ನೀವು ಬೇರೆ ಡಿಫ್ರೆಂಟ್ ಎಕ್ಸಾಮ್ಸ್ಗೆ ನೀವು ಎಕ್ಸಾಮ್ಸ್ ಕೊಡ್ಬೋದು. ಲೈಕ್ ಒನ್ಸ್ ಯು ಸ್ಟಡಿ ಇನ್ ಯುರೋಪಿಯನ್ ಯೂನಿವರ್ಸಿಟಿ ಯು ಕ್ಯಾನ್ ಕಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ನೀವು FMG ಕೊಡ್ಬೋದು. ನೆಕ್ಸ್ಟ್ ಎಕ್ಸಾಮ್ ಇದ್ರೆ ನೆಕ್ಸ್ಟ್ ಎಕ್ಸಾಮ್ ಕೊಡ್ಬೋದು. ಯು ಕ್ಯಾನ್ ಗಿವ್ ಎನಿ ಅದರ್ ಎಕ್ಸಾಮ್ಸ್ ಆಸ್ ವೆಲ್, ಲೈಕ್ USMLE, PLAB, AMC ಆ ಥರ ಯಾವುದೇ ಎಕ್ಸಾಮ್ ಇದ್ರೂ ಕೊಡ್ಬೋದು. ದೆನ್ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 5 years ಆಫ್ ಕೋರ್ಸ್ ಪ್ಲಸ್ 1 year ಇಂಟರ್ನ್ಶಿಪ್. ಸೊ ಟೋಟಲ್ ಆಗಿ 6 years ಡ್ಯೂರೇಷನ್ ಇರುತ್ತೆ. ಆನ್ಯುವಲ್ ಫೀಸ್ ಬಂದು 4.1 ಇಂದ 5.5 lakhs ವರೆಗೂ ಆಗುತ್ತೆ. ಕ್ಲಿನಿಕಲ್ ಎಕ್ಸ್ಪೋಜರ್ ಎಸ್ ಕಂಪ್ಲೀಟ್ಲಿ ಇದೆ. ಆ್ಯಂಡ್ ದೇ ಹ್ಯಾವ್ ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ಆಸ್ ವೆಲ್ ಇನ್ ದೇರ್ ಓನ್ ಕ್ಯಾಂಪಸ್. ಹಾಸ್ಟೆಲ್ಸ್ ಬಂದು ದೇ ಹ್ಯಾವ್ ದ ಯೂನಿವರ್ಸಿಟಿ ಹ್ಯಾವ್ ದೇರ್ ಓನ್ hostels as well separately for boys and girls. And there's no any type of scholarship that is provided from European University. So ನಾನು ಇವಾಗ ವಿಡಿಯೋ ಕ್ಲಿಪ್ನ ಅಟ್ಯಾಚ್ ಮಾಡ್ತೀನಿ. ಸೊ ಡೂ ವಾಚ್ ದ ವಿಡಿಯೋ ಆಫ್ ಯುರೋಪಿಯನ್ ಯೂನಿವರ್ಸಿಟಿ.
So this was about European University. I hope you liked the video, and if you have any doubts, just do comment below. ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಆ್ಯಂಡ್ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, either comment or DM in Insta or WhatsApp. I hope this video was helpful. See you in the next video.